ಗೈಸ್ ಟೈಮ್ ಇಲ್ಲ ಬಟ್ ನೈವೇದ್ಯಕ್ಕೆ ಏನಾದ್ರು ಇಡಬೇಕು ಅಂದ್ರೆ ಈ ಅಕ್ಕಿ ಪಾಯಸನ ಇಡಬಹುದು. ಇಲ್ಲ ಹಬ್ಬದ ಟೈಮಲ್ಲಿ ಏನಾದ್ರು ಸ್ವೀಟ್ ಮಾಡಬೇಕು ಅಂದ್ರೆ ಈ ಒಂದು ರೆಸಿಪಿನ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಈಸಿಯಾಗಿ ಮಾಡ್ಕೊಬಹುದು. ನೀವೇನಾದ್ರೂ ಹೊಸದಾಗಿ ನನ್ನ ಚಾನಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ತರ ಮಾಡೋದಂತ ಇವಾಗ ನೋಡ್ಕೊಳ್ಳೋಣ. ಒಂದು ಕುಕ್ಕರ್ ಇಟ್ಕೊಂಡು 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ. 1 ಗ್ಲಾಸ್ ಆಗುವಷ್ಟು ರೈಸ್ ನ ತಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ರೈಸ್ ನ ತಗೊಬಹುದು. ಇವಾಗ ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ರೈಸ್ ನ ಸೇರಿಸ್ಕೊಂಡು ಲೈಟ್ ಆಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ಗೈಸ್ ನಿಜ ಹೇಳ್ತಾ ಇದೀನಿ, ಎಷ್ಟು ಬೇಗ ಆಗೋಗುತ್ತೆ ಗೊತ್ತಾ. ನಾವು ಅಲ್ಲೇ ನಿಂತ್ಕೊಳ್ಬೇಕು ಅಂತಾನೂ ಏನು ಇಲ್ಲ. ಜಸ್ಟ್ ನೀವು ಇದನ್ನೆಲ್ಲ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿ ಬಂದು ಪೂಜೆಗೆ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ನಿಮಗೆ ಅಕ್ಕಿ ಪಾಯಸ ರೆಡಿ ಆಗಿರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ನಾರ್ಮಲ್ ಡೇಸ್ ಅಲ್ಲಿ ಮಾಡ್ಕೊಳ್ಬೇಕಂದ್ರೂ ಜಸ್ಟ್ 5 to 6 ಮಿನಿಟ್ಸ್ ಅಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಸೊ ನೋಡಿ ಇವಾಗ ಸ್ವಲ್ಪ ಲೈಟ್ ಆಗಿ ಅಕ್ಕಿನ ಈ ತರ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ನೋಡಿ ಕಾಯಿಸಿರೋಂಥ ಹಾಲನ್ನ ಹಾಕ್ಕೊಂತಾ ಇದ್ದೀನಿ. ಹಾಲು ನೀವು 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಆಗೋಷ್ಟು ಹಾಲನ್ನ ಹಾಕ್ಕೊಬೇಕಾಗತ್ತೆ. ಹಾಲು ಹಾಕೋದ್ರಿಂದ ಅಕ್ಕಿ ಪಾಯಸ ತುಂಬಾನೇ ಟೇಸ್ಟ್ ಬರುತ್ತೆ. ನಿಮ್ಗೆ ಬೇಡ ಅಂದರೆ ಸ್ವಲ್ಪ ಲೈಟಾಗಿ ಹಾಲನ್ನ ಹಾಕ್ಬಿಟ್ಟು ನೀರನ್ನು ಕೂಡ ಸೇರಿಸ್ಕೊಬೋದು. ಇವಾಗ ಹಾಲೆಲ್ಲ ಹಾಕಿ ಸ್ವಲ್ಪ ಅದನ್ನು ಕಲಿಸ್ಕೊಂಡು ಇದಕ್ಕೆ ಸ್ವೀಟ್ಗೆ ನೀವು ಸಕ್ಕರೆನೂ ಯೂಸ್ ಮಾಡ್ಬೋದು. ಬಟ್ ನಾನು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಈ ಬೆಲ್ಲದ ಪುಡಿ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಇದು ನಿಮಗೆ ಆಪ್ಷನಲ್ ಆಗಿರುತ್ತೆ. ಸಕ್ಕರೆ ಕೂಡ ಯೂಸ್ ಮಾಡ್ಕೊಬೋದು ಸೇಮ್ ಪ್ರೋಸೆಸ್ ಅಲ್ಲಿ. ನೀವು ತಗೊಂಡಿರೋಂಥ ರೈಸ್ ಕ್ವಾಂಟಿಟಿಗೆ ಎಷ್ಟು ಬೆಲ್ಲ ಅಥವಾ ಸಕ್ಕರೆ ಬೇಕು ಅಂತ ಸೇರಿಸ್ಕೊಳ್ಳಿ. ನಾವು ಸ್ವಲ್ಪ ಲೈಟ್ ಆಗಿ ಸ್ವೀಟ್ ತಿನ್ನೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸೇರಿಸ್ಕೊಂಡು ಇದನ್ನ ಈ ತರ ಒಂದ್ಸತಿ ಕಲಸ್ಬಿಟ್ಟು ಇವಾಗ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಒಂದು 3 ವಿಸಿಲ್ ಬಿಟ್ಕೊಂಡ್ರೆ ಫುಲ್ ಅಕ್ಕಿ ಬೆಂದು ಸ್ಮೂತ್ ಆಗಿ ರೈಸ್ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ. ಸೊ ಅಷ್ಟೇ, ಇವಾಗ ಇದ್ರ ಪ್ರೋಸೆಸ್ ಮುಗಿಯುತ್ತೆ. ಅದು ಚೆನ್ನಾಗಿ ಬೇಯೋಷ್ಟೊತ್ತಿಗೆ ನೀವು 2 ಏಲಕ್ಕಿನ ತಗೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಏಲಕ್ಕಿ ಪುಡಿ ಇದೆ ಅಂದ್ರೆ ಅದನ್ನು ಕೂಡ ಹಾಕೊಬಹುದು. ನಾನು 3 ಏಲಕ್ಕಿನ ತಗೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ರೈಸ್ ರೆಡಿ ಆಗಿದೆ. ಬೆಲ್ಲದ ರೈಸ್ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ನೋಡ್ತಿರ್ಬೋದು, ಯಾಕಂದ್ರೆ ಬೆಲ್ಲದ ಪುಡಿ ಹಾಕಿರೋದ್ರಿಂದ. ಈಗ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಸ್ವಲ್ಪ ನುಣ್ಣಗಿದ್ರೇನೆ ಚೆನ್ನಾಗಿರುತ್ತೆ. ಇವಾಗ ರೆಡಿ ಆಗಿದೆ. ಈಗ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊಬೇಕಷ್ಟೇ. ಇವಾಗ ನೋಡಿ 1-2-3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕಿ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ರೈಸ್ ಜೊತೆಗೆ ಸೇರಿಸ್ಕೊಳ್ಳೋದಷ್ಟೇ. ಈ ಥರ ಸ್ವೀಟಲ್ಲಿ ತುಪ್ಪನ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಇರುತ್ತೆ. ಬಟ್ ಜಾಸ್ತಿ ತಿಂದೇ ಇರೋರು ಇರ್ತಾರೆ, ಸೊ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ದ್ರಾಕ್ಷಿ ಮತ್ತು ಗೋಡಂಬಿ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ರೈಸ್ ಸ್ವಲ್ಪ ಗಟ್ಟಿ ಇದೆ ಅಲ್ವಾ, ಅದಕ್ಕೆ ನಾನು ಕಾಯಿಸಿರೋಂಥ ಹಾಲು ಲಾಸ್ಟಲ್ಲಿ ಹಾಕ್ಕೊತೀನಿ 1 ಗ್ಲಾಸು. ಯಾಕಂದರೆ ನೀರು ಥರ ಇರುತ್ತೆ, ಆಗ ತುಂಬಾನೇ ಚೆನ್ನಾಗಿರುತ್ತೆ ಅಕ್ಕಿ ಪಾಯಸ. ನಿಮ್ಗೆ ಏನಾದರೂ ಗಟ್ಟಿಯಾಗೇ ಬೇಕು ಅಂದರೆ ನೀವು ಗಟ್ಟಿಯಾಗಿನೇ ಹಾಕ್ಕೊಬೋದು. ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ, ಜಜ್ಜಿರೋ ಅಂಥದ್ದು. ಸೊ ನಿಮ್ಮ ಹತ್ರ ಪುಡಿ ಇದ್ರೆ ನೀವು ಹಾಕ್ಕೊಬೋದು. ನೋಡಿ 1 ಗ್ಲಾಸ್ ಅಷ್ಟು ಹಾಲು ಕಾಯಿಸಿರೋ ಅಂಥದ್ದು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಕಲಿಸ್ಕೊಂಡ್ರೆ ಅಕ್ಕಿ ಪಾಯಸ ರೆಡಿ ಆಗುತ್ತೆ. ಬೇಕಿದ್ರೆ ಬಿಸಿ ಕೂಡ ಮಾಡ್ಕೊಬೋದು. ತುಂಬಾನೇ ಟೇಸ್ಟಿಯಾಗಿರುತ್ತೆ ಗೈಸ್. ನೀವು ಒಂದ್ಸತಿ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡ್ತಿದ್ರೇ ತಿನ್ನಬೇಕು ಅನಿಸುತ್ತೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಥರ ರೆಸಿಪೀಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಒಂದ್ಸಲಿ ಚೆಕ್ ಮಾಡಿ. ಬಾಯ್.